ರಾಗಿ 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 ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆ, ರಾಗಿ ಅಂಬ್ಲಿ, ರಾಗಿ ಉರಿ ಹಿಟ್ಟು ಅಲ್ವಾ. ರಾಗಿಯನ್ನು ತಿನ್ನೋದ್ರಿಂದ ಆಗುವಂಥ ಅನುಕೂಲಗಳೇನು, ಅದರಲ್ಲಿ ಏನೇನು ಜಾಸ್ತಿ ಅಂಶ ಇದೆ, ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್, ಕ್ಯಾಲ್ಶಿಯಂ ಯಾವುದ್ರಲ್ಲಿ ಜಾಸ್ತಿ ಇದೆ, ಯಾವ್ಯಾವ ಆಹಾರ ತೊಗೊಂಡ್ರೆ ನಿಮಗೆ ರಾಗಿ ಅನುಕೂಲ ಆಗುತ್ತೆ, ಯಾರು ತಿನ್ನಬಾರ್ದು ಕೂಡ ಅಂತಲೇ ಇದೆ. ಸೊ ಹಾಗಾಗಿ ಪೂರ್ತಿ ವಿವರ ರಾಗಿ ಬಗ್ಗೆ ಹೇಳ್ತೀನಿ, ಖಂಡಿತ ಪೂರ್ತಿ ವಿಡಿಯೋ ನೋಡಿ. ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಸಾಧಾರಣ 540ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ವಿಡಿಯೋ ಲೈಕ್ ಮಾಡಿ, ಮೇಲೆ ಶೇರ್ ಮಾಡಿ, ಇವಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ನಮ್ಮ ತಾಯಿಯರು ಹೇಳ್ತಿದ್ರು. ಹಿಟ್ಟಿನಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅಂತ, ಬೆಟ್ಟನ ಕಿತ್ತಿಟ್ಬಿಡ್ಬೋದು ಅಂತ. ಪೂರ್ತಿ ವಿಡಿಯೋ ನೋಡಿ, ಹಿಟ್ಟಿಂದ ರಾಗಿಯಿಂದ ಆಗುವಂತಹ ಅನುಕೂಲಗಳನ್ನ ಪೂರ್ತಿ ತಿಳ್ಕೊಳ್ಳಿ. ಇಲ್ಲ, ರಾಗಿ ಅಂದರೆ ಇಂಗ್ಲೀಷಲ್ಲಿ ನಾವು ಅದಕ್ಕೆ ಫಿಂಗರ್ ಮಿಲೆಟ್ ಅಂತ ಹೇಳ್ತೀವಿ ಅಲ್ವಾ. ಸೊ ರಾಗಿಯಲ್ಲಿ ಯಾವ್ಯಾವ ಪೋಷಕಾಂಶಗಳಿದೆ ಅಂತಂದರೆ ಅದನ್ನು ಕಂಪ್ಲೀಟ್ ಫುಡ್ ಅಂತ ಕೂಡ ಕರೀಬೋದು. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಮುದ್ದೆನ ರೆಗ್ಯುಲರ್ ತಿಂತಾರಲ್ವಾ. ನಮ್ಮ ದೇವೇಗೌಡರು, ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತರು, ಅವರು ಕೂಡ ಮುದ್ದೆಗೌಡ ಅಂತಲೇ ಅವ್ರು ಕರೀತಾರೆ. ಯಾಕಂದ್ರೆ ರಾಗಿ ಮುದ್ದೆನ ಅವರು ಯಥೇಚ್ಛವಾಗಿ ಬಳಸ್ತಾರೆ. ಎಸ್ಪೆಷಲಿ ಹಳ್ಳಿಗಳ ಕಡೆ, ಈ ಗೌಡರು ಇರ್ಬೋದು, ಯಾರು ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ರಾಗಿ ಮುದ್ದೆ ಹೇಳಿದಂಥ ಫುಡ್. ಇವಾಗ ನನಗೂ ನೆನಪಿದೆ, ನಮ್ಮ ದೊಡ್ಡಸಾಗರಹಳ್ಳಿ ಅಂತ, ಚಿಕ್ಕಬಳ್ಳಾಪುರ ತಾಲೂಕು. ಬೆಳಗ್ಗೆ ಎದ್ದು ನಮ್ಮ ಸೋದರ ಅವರೆಲ್ಲ ಒಂದು ಸ್ಟೆಪ್ಪ ಮುದ್ದೆ ತೊಗೊಂಡೋಗ್ಬಿಟ್ರೆ, ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಟ್ರೆ ಆರಾಮ ಕೆಲಸ ಮುಗಿಸ್ಕೊಂಡು ಇವನು ಮನೆಗೆ ಬರ್ತಾಯಿದ್ರು ಅಲ್ವಾ. ಸೊ ಹಾಗೆ ರಾಗಿಯಲ್ಲಿ ರಿಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ. ನಾನು ಯಾವಾಗಲೂ ಹೇಳ್ತಿದ್ದೀನಿ, ನಾನು ಬೀಯಿಂಗ್ ಆರ್ಥೋಪೆಡಿಕ್ ಸರ್ಜನ್, ರಾಗಿಯಲ್ಲಿ ರಿಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ. ಸೊ ಹಾಗೆ ರಾಗಿಯನ್ನು ಎಸ್ಪೆಷಲಿ 50 ವರ್ಷ ದಾಟಿದ್ರು ಪ್ರತಿ ಕಂಪಲ್ಸರಿ ದಿವಸಕ್ಕೆ ಒಂದು 26 ಒಂದು ಮುದ್ದೆನೋ, ಒಂದು ರಾಗಿ ರೊಟ್ಟಿನೋ, ರಾಗಿಲಿ ಮಾಡಿದ ಅಂಬ್ಲಿನೋ, ರಾಗಿ ದೋಸೆನೋ. ಇನ್ನೊಂದು ಹೇಳ್ತೀವಿ, ಇವನು ಸಿಟಿಗಳ ಕಡೆ ಅಲ್ವಾ, ಮುದ್ದೆ ಕೆಲವು ಮಾಡೋಕ್ಕೆ ಗೊತ್ತಿರಲ್ಲ, ಅದೊಂದು ತಿನ್ನೋಗೋದ ಅಗಿತಾರೆ, ನುಂಗಕ್ಕೆ ಬರಲ್ಲ. ಪರವಾಗಿಲ್ಲ, ರಾಗಿಯಿಂದ ದೋಸೆ ಮಾಡ್ಕೊಳ್ಳಿ, ರಾಗಿಯಿಂದ ನಿಮಗೆ ಹಪ್ಪಳ ಬರುತ್ತೆ, ರಾಗಿಯಿಂದ ಸಂಡಿಗೆ ಬರುತ್ತೆ, ಬೇಡ ಬೇಕ್ರಿಗೆ ಹೋದ್ರೆ ರಾಗಿ ಬಿಸ್ಕೆಟ್ ಸಿಗುತ್ತೆ ಅಲ್ವಾ. ಸೊ ರಾಗಿಯಿಂದ ಮಾಡಿದ ಐಟಮ್ನ ಕಂಪಲ್ಸರಿ ಬೇಸ್ಲಿ ಮುದ್ದೆನೇ ತಿನ್ಬೇಕಂತ ಏನಿಲ್ಲ. ಸೊ ನೀವು ರಾಗಿಯಿಂದ ಮಾಡಿದ ಯಾವ ಐಟಮ್ ತೊಗೊಂಡ್ರು ಅದರಲ್ಲಿ ಇರುವಂತಹ ಏನು ಆಹಾರ ಪದಾರ್ಥ ನಮ್ಮ ದೇಹಕ್ಕೆ ಹೋಗುತ್ತೆ. ಸೊ ರಾಗಿನೂ ಅವುಗಳಲ್ಲಿ ರಿಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಇರುತ್ತೆ, ಫೈಬರ್ ಇದೆ, ಮತ್ತು ಅದರಲ್ಲಿ ನಿಮಗೆ ಐರನ್ ಕೂಡ ಇದೆ, ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ನಿಧಾನಕ್ಕೆ ಡೈಜೆಷನ್ ಅಂತ, ಒಂದೇ ಸರಿ ಫಾಸ್ಟ್ ಡೈಜೆಷನ್, ನಿಧಾನ ಡೈಜೆಷನ್. ಅದಕ್ಕೆ ನಾನು ಹೇಳಿದ್ದು, ಬೆಳಗ್ಗೆ ಎದ್ದು ಇಷ್ಟಪ್ಪ ಮುದ್ದೆ ತಿನ್ಕೊಂಡ್ರೆ ರಾತ್ರಿ ಸಾಯಂಕಾಲ ಒಂದೇ ಸರಿ ಬಂದು ಊಟ ಮಾಡೋರು ಹಳ್ಳಿಗಳ ಕಡೆ ಅಲ್ವಾ. ಸೊ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ನಿಧಾನ ಡೈಜೆಷನ್ ಆಗ್ತದೆ. ಹಾಗಾಗಿ ರಾಗಿಯಲ್ಲಿ ಬೇಕಾದಂಥ ಎಲ್ಲ ಅಂಶಗಳಿದೆ. ಸೊ ಹಾಗಾಗಿ ರಾಗಿಯನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು ಭಾಳ 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 ಒಳ್ಳೆಯದು. ರಾಗಿ ಮುದ್ದೆನ ಯಾರ್ಯಾರು ತಿನ್ಬೋದು ಅಂತ ಅಲ್ವಾ, ಯಾರ್ಯಾರು ತಿನ್ಬೋದು, ಎಲ್ಲರೂ ತಿನ್ಬೋದು. ಎಸ್ಪೆಷಲಿ ಯಾರು ಫಿಸಿಕಲ್ ಸ್ಟ್ರೈನ್ ಜಾಸ್ತಿ ಕೆಲಸ ಮಾಡಿ ಹೇಳಿದಂಗೆ ಫಾರ್ಮರ್ಸ್, ಪಾಪ ಹಳ್ಳಿಯಲ್ಲಿ ನಮ್ಮ ರೈತಾಪಿ ವರ್ಗದ ಏನಿರ್ತಾರೆ ಅವ್ರಿಗೆ ರಾಗಿ ಮುದ್ದೆ ಭಾಳ ಒಳ್ಳೆಯದು. ಹೇಳಿ ಮಾಡಿಸ್ತೀನಿ ನಾನು. ಎಷ್ಟೊಂದು ಜನ ಪೇಷಂಟ್ಸ್ ನನ್ನ ಪ್ರಕಾಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ, ಆರ್ಥೋ ಪ್ಲಸ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ತುಮಕೂರಲ್ಲಿ. ಬಹಳಷ್ಟು ಜನ ಗ್ರಾಮಾಂತರ ಪೇಷಂಟ್ಸ್ನ ಹತ್ರ ಬರ್ತಾರೆ ರೆಗ್ಯುಲರ್. ಮೊದಲು ಆ್ಯಗ್ನೋಲ್ ಕ್ಯಾಪ್ಟರ್ಸಿಂದ ಬಸ್ ಸ್ಟ್ಯಾಂಡ್ ಇತ್ತು, ಆಗ ಭಾಳ ಅನುಕೂಲ ಆಯಿತು ಪೇಷಂಟ್ಗೆ. ಈಗ ಶಿಫ್ಟ್ ಆಗಿ ರಕ್ಷಾ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದೀವಿ, ನಮ್ಮದೇ ಓನ್ ಹಾಸ್ಪಿಟ್ಲ್ ಚೆನ್ನಾಗಿದೆ. ಸೊ ಭಾಳ ಜನ ಹಳ್ಳಿ ಸುತ್ತಮುತ್ತ ಪೇಷಂಟ್, ಗ್ರಾಮಾಂತರ ಪೇಷಂಟ್ಸ್ಗಳು, ಪಾಪ ಯಾರು ನಮ್ಮ ರೈತಾಪಿ ವರ್ಗ ಇದ್ದಾರಲ್ಲ, ಸೊ ನಮ್ಮ ರೈತಾಪಿ ವರ್ಗಗಳು ಭಾಳ ಜನ ಪೇಷಂಟ್ ಬರ್ತಾರೆ. ಅವ್ರಿಗೆ ನನಗೆ ನಾನು ಎಷ್ಟೊಂದು ಆಪರೇಷನ್, ಸ್ಪೈನ್ ಸರ್ಜರಿ ಮಾಡುವಾಗಲಿ ಅಥವಾ ಫ್ರ್ಯಾಕ್ಚರ್ ಆದ ಆಪರೇಷನ್ ಮಾಡುವಾಗಲಿ ಅವ್ರ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೋಲ್ ಮಾಡಬೇಕಂದ್ರೆ ಭಾಳ ಕಷ್ಟಪಟ್ಟು ಮಾಡಬೇಕು, ಹೋಲ್ ಡ್ರಿಲ್ ಬಿಡ್ಸು ಸೋದ್ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಯಾಕೆಂದರೆ ಅವ್ರು ಕ್ಯಾಲ್ಶಿಯಂ ರಿಚ್ ಫುಡ್ಡು ಮುದ್ದೆನ ರೆಗ್ಯುಲರ್ ತಿಂತಿರ್ತಾರೆ. ಸೊ ಮುದ್ದೆ ತಿಂದಿರೋ ಮನೆಯಲ್ಲ, ಪ್ರತಿ ಮನೆಯಲ್ಲೂ ಮುದ್ದೆನ ಚೆನ್ನಾಗಿ ಉಪಯೋಗಿಸ್ತಾರೆ. ಹಾಗೆ ಯಾರು ರೈತಾಪಿ ವರ್ಗ ಇರುತ್ತೆ, ಯಾರು ದೈಹಿಕ ಕಷ್ಟ ಪಡ್ತಿರ್ತಾರಲ್ಲ ಅಂಥವ್ರು, ಲೇಬರ್ ಸಿಟಿಯಲ್ಲಿ ಲೇಬರ್ ಮಾಡೋ ಕೆಲಸ ಮಾಡೋರು, ಮುಟ್ಟೋತ್ರ ಇರ್ಬೋದು, ಅಥವಾ ಲೇಬರ್ ಕೆಲಸ ಮಾಡೋಂಥವ್ರು, ಕೂಲಿ ಕಾರ್ಮಿಕರು ಇರ್ತಾರೆ, ಅಂಥವರೆಲ್ಲ ರಾಗಿನ ಚೆನ್ನಾಗಿ ಉಪಯೋಗಿಸ್ಕೋಬೋದು. ಜೊತೆ ಯಾರು ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರಲ್ಲ, ಸ್ಪೋರ್ಟ್ಸ್ ಮ್ಯಾನ್ಗೂ ಯಥೇಚ್ಛವಾಗಿ ನಮಗೆ ಎನರ್ಜಿ ಬೇಕಾಗತ್ತೆ, ಅವರು ಕೂಡ ಉಪಯೋಗಿಸ್ಬೋದು. ಮತ್ತು ಬೆಳವಣಿಗೆ ಇರುವಂಥ ಮಕ್ಕಳುಗಳು, ಕ್ಯಾಲ್ಶಿಯಂ ಜಾಸ್ತಿ ನಿಮ್ಗೆ ಗೊತ್ತೆ, ಕ್ಯಾಲ್ಶಿಯಂ ಯಾರು ಕಡಿಮೆ ಇರ್ತದೆ ಅದರಲ್ಲಿ ವಯಸ್ಸು 50 ವರ್ಷ ದಾಟಿದ ನಂತರ ದೇಹದಲ್ಲಿ ಕ್ಯಾಲ್ಶಿಯಂ ಅಂಶ ಆಸ್ಟ್ರೋಪೀನಿ ಅಂತ ನೆಕ್ಸ್ಟ್ ಆಸ್ಟ್ರೋಪೋಸ್ ಆಗ್ತದೆ. ಸೊ ಕ್ಯಾಲ್ಶಿಯಂ ಅಂಶ ಯಾರಿಗೆ ಬೇಕು ಅವರೆಲ್ಲ ಖಂಡಿತ ರಾಗಿಯನ್ನು ಉಪಯೋಗಿಸ್ಬೋದು. ನಾನು ವಯಸ್ಸಾದ್ಮೇಲೆ ಯಾವ್ದು ನನ್ನ ಪೇಷಂಟ್ಗೆ ಹೇಳಿದ್ದೀನಿ, ಖಂಡಿತ ಒಂದು ಮುದ್ದೆನ, ರಾಗಿ ಮಾಡಿದ ಐಟಮ್ನ ಯಾವುದಿಲ್ಲ ಅಂದರೆ ಮುದ್ದೆನ ಅಟ್ಲೀಸ್ಟ್ ಒಪ್ಪತ್ತು ಇರ್ತೀನಿ ನೀವು ಅಂತ. 50 ವರ್ಷ ದಾಟಿದವರು ಪ್ಲಸ್ ಗ್ರೋಯಿಂಗ್ ಏಜ್ ಮಕ್ಕಳು, ಬೆಳವಣಿಗೆ ಆಗ್ತಿರ್ತಾರೆ ಮಕ್ಕಳು, ಅವ್ರಿಗೆ ಕೂಡ ಕ್ಯಾಲ್ಶಿಯಂ ಜಾಸ್ತಿ ಬೇಕು, ಬೋನ್ ಗ್ರೋತ್ ಆಗ್ತಾ ಇರುತ್ತೆ, ಬೆಳವಣಿಗೆ ಆಗ್ತಿರ್ತಾರೆ ಅಂಥವ್ರು ಕೂಡ ಕ್ಯಾಲ್ಶಿಯಂ ಮುದ್ದೆ ತಿನ್ನೋಕೆ ಕ್ಯಾಲ್ಶಿಯಂ ಸರಿ ಮಾಡಿಕೊಡಿಸ್ಬೋದು. ಚಿಕ್ಕ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆಲ್ಲ ಕ್ಯಾಲ್ಶಿಯಂ ಸರಿ ಎಲ್ಲ ಮಾಡ್ಕೊಡ್ತೀವಿ, 1 ವರ್ಷ 2 ವರ್ಷ ದಾಟಿದ್ಮೇಲೆ ಅದು ಮಾಡ್ಬೋದು. ಇಲ್ಲ ನಿಮಗೆ ಉರಿ ಹಿಟ್ಟು ಮಾಡ್ಕೊಡ್ಬೋದು, ಅಥವಾ ರಾಗಿಯಿಂದ ಎಷ್ಟೊಂದು ಐಟಮ್ಸ್ ಆಗುತ್ತೆ, ಇವಾಗ ಎಷ್ಟು ಬೇಕಾದಷ್ಟಿದೆ. ಅವನ್ನ ಯಾವುದನ್ನು ತೊಗೊಂಡು ಆರಾಮಾಗಿ ಮಕ್ಕಳು, ಬೆಳವಣಿಗೆ ಮಕ್ಕಳು ಉಪಯೋಗಿಸ್ಕೋಬೋದು. ಮತ್ತು ಬಸರಿ ಬಾಣಂತಿರು ಕೂಡ ಉಪಯೋಗಿಸ್ಬೋದು. ಬಸರಿ ಬಾಣಂತಿರಿಗೂ ನಿಮಗೆ ಕ್ಯಾಲ್ಶಿಯಂ ಎಕ್ಸ್ಟ್ರಾ ಬೇಕಾಗ್ತಲ್ವ. ಸೊ ಬಾಣಂತಿ ಎದೆ ಕೊಡ್ತಿರುವಂಥ ತಾಯಂದಿರಿಗೆ ಇರ್ಬೋದು, ಅಥವಾ ಯಾರು ಬಸ್ಸಿ ಇರ್ತಾರೆ ಅವ್ರಿಗೆ ಕೂಡ ಅಷ್ಟೇ ಕ್ಯಾಲ್ಶಿಯಂನ ರೆಗ್ಯುಲರ್ ಉಪಯೋಗಿಸ್ಬೋದು. ಸೊ ಈ ಥರ ಎಲ್ಲ ದಿನದವರೆಗೂ ಲೇಬರ್ ಇರ್ಬೋದು, ಅಥ್ಲೀಟ್ಸ್ ಇರ್ಬೋದು, ನಮ್ಮ ರೈತರವರೆಲ್ಲರಿಗೂ ಕ್ಯಾಲ್ಶಿಯಮ್ಮು ಬೇಕೇ ಬೇಕು. ಹಂಗಾಗಿ ಅದು ಒಳ್ಳೆ ಫುಡ್, ಮತ್ತು ಅದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರುತ್ತೆ, ನಿಧಾನ ಡೈಜೆಷನ್ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಈಗ
ಹಳ್ಳಿಯವರೆಲ್ಲ ಪಾಪ ಕೆಲಸಕ್ಕೆ ಹೋಗ್ಬೇಕು, ಒಂದು ಹೊಟ್ಟೆ ತುಂಬ ಒಂದು ಮುದ್ದೆ ತಿನ್ಕೊಂಡು ಹೋಗ್ರೆ ಸಾಯಂಕಾಲ ತನಕ ಅದೇ ಕೆಲಸ ಮಾಡುತ್ತೆ. ನಿಧಾನಕ್ಕೆ ಅದು ಡೈಜೆಷನ್ ಆಗುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ನಿಧಾನ ಡೈಜೆಷನ್ ಆಗುತ್ತೆ. ಸ್ವಲ್ಪ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಲಾಂಗ್ ಟರ್ಮ್ ಕೂಡ ನಿಮಗೆ ಶಕ್ತಿ ಕೊಡುತ್ತೆ. ಜೊತೆಗೆ ಡಯಾಬಿಟೀಸ್ ಅವ್ರಿಗೆ, ನಿಮ್ಗೆ ಡಯಾಬಿಟೀಸ್ ಒಂದ್ಸರಿ ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಸ್ಲೋ ಡೈಜೆಷನ್ ಆಗೋದ್ರಿಂದ ಒಂದೇ ಸಲ ನಿಮಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಆಗಲ್ಲ. ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ಲೋ ಇದೆ ಕಾರ್ಬೋಹೈಡ್ರೇಟ್ ನಮ್ಮ ರಾಗಿಲಿ. ಜೊತೆಗೆ ಒಂದೇ ಸಲ ಸ್ಪೈಕ್ ಆಗಲ್ಲ ಕ್ಯಾಲ್ಸಿಯಂ. ಸೊ ಹಂಗಾಗಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇಂದ ಒಂದೇ ಶುಗರ್ ಲೆವೆಲ್ ಕೂಡ ಜಾಸ್ತಿ ಆಗಲ್ಲ. ಶುಗರ್ ಲೆವೆಲ್ ಕೂಡ ಯಥೇಚ್ಛವಾಗಿ ರಾಗಿಯನ್ನು ಉಪಯೋಗಿಸಬಹುದು. ಕೆಲವು ವೆಯ್ಟ್ ಲಾಸ್ಗೆ ಎಷ್ಟೊಂದು ಜನ ನನ್ನ ಪೇಷಂಟ್ ಕೇಳಿದೆ, ತೂಕ ಕಡಿಮೆ ಆಗಬೇಕು ಸರ್, ಜಾಸ್ತಿ ತಿನ್ನೋದಿಲ್ಲ ಆದರೂ ವೆಯ್ಟ್ ಜಾಸ್ತಿ ಏನು ಸರ್ ಅಂತ. ನಂದು ಒಬೆಸಿಟಿಗೆ ಅಂತಲೇ ಕೆಲವು ವಿಡಿಯೋಗಳು 5-6 ವಿಡಿಯೋಗಳು ಮಾಡಿದೆ. ಲಕ್ಷಾಂತರ ವ್ಯೂಸ್ ಆಗಿದೆ. ದಯವಿಟ್ಟು ವಿಡಿಯೋಗಳನ್ನ ತಾವು ನೋಡಿ. ಆಲ್ರೆಡಿ ನಾನು 510 ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಆಲ್ರೆಡಿ 1,31,000 ಜನ ಸಬ್ಸ್ಕ್ರೈಬ್ಸ್ ಇದ್ದಾರೆ. ಅಷ್ಟು ಬೇಗ 1.5 ಲಕ್ಷ ಆಗಲಿ ನಿಮ್ಮಗಳೆಲ್ಲ ಕೃಪೆಯಲ್ಲಿ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾಕೆಂದರೆ ರಾಗಿ ಭಾಳ ಅನುಕೂಲ, ಕಡಿಮೆ ಚೀಪ್ ಆ್ಯಂಡ್ ಬೆಸ್ಟ್ ಫುಡ್ ಅದಲ್ವಾ, ಅದನ್ನು ತಿನ್ನೋದ್ರಿಂದ ಭಾಳ ಅನುಕೂಲ. ಹಾಗೆ ಈ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ. ಜೊತೆ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಷ್ಟು ಬೇಗ 1,50,000 ಸಬ್ಸ್ಕ್ರೈಬ್ ಆಗುತ್ತೆ. ದಯವಿಟ್ಟು ನನಗೆ ಸಹಾಯ ಮಾಡಿ. ವೆಯ್ಟ್ ಕಡಿಮೆ ಮಾಡೋದ್ರಿಂದ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ರಿಂದ ತಿಂದ ತಕ್ಷಣ ಹೊಟ್ಟೆ ತುಂಬ ಫೀಲಿಂಗ್ ಬರುತ್ತೆ. ಹೊಟ್ಟೆ ತುಂಬ ಫೀಲಿಂಗ್ ಬರೋದು ಅಂತ ನೀವು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಆಟೋಮೆಟಿಕ್ಕಾಗಿ ಬಾಡಿ ಇನ್ಪುಟ್ಟು ಕಡಿಮೆ ಆಯಿತು. ಜೊತೆಗೆ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹಾಗಾಗಿ ನಿಮ್ಗೆ ಮೋಷನ್ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ನಿಮಗೆ ಚೆನ್ನಾಗಿ ಅದು ಫಾಸ್ಟ್ ಡೈಜೆಷನ್ ಆಗಲ್ಲ. ಈಗ ಸಪೋಸ್ ನೀವು ನೋಡಿರ್ಬೋದು, ಈಗ ಇಡ್ಲಿ ತಿನ್ಬಿಟ್ರೆ ಅಥವಾ ಶಾವಿಗೆ ಅಂತೆಲ್ಲ ತಿನ್ಬಿಟ್ರೆ, ಶಾವಿಗೆ ಅಂತ ತಿನ್ಬಿಟ್ರೆ ಬೇಗ ಜೀರ್ಣ ಆಗುತ್ತೆ. ಫಾಸ್ಟ್ ಆಗುತ್ತೆ. ಬ್ರೆಡ್ ತಿನ್ಬಿಡ್ತಾರೆ, ಫಾಸ್ಟ್ ಜೀರ್ಣ ಆಗುತ್ತೆ. ಜೀರ್ಣ ಆದ ತಕ್ಷಣ ಬೇಗ ಹಸು ಆಗುತ್ತೆ. ಹಸು ಆದ ತಕ್ಷಣ ಜಾಸ್ತಿ ಅಮೌಂಟ್ ತಿನ್ಬಿಡ್ತೀರ ನೀವು. ಸೊ ಹಾಗಾಗಿ ಇದು ನಿಧಾನಕ್ಕೆ ಡೈಜೆಷನ್ ಆಗಿ ಸ್ಲೋ ಡೈಜೆಷನ್ ಆಗೋದ್ರಿಂದ ಜಾಸ್ತಿ ಬೇಗ ಜೀರ್ಣ ಆಗಲ್ಲ. ಲಾಂಗ್ ಟರ್ಮ್ ದೇಹದಲ್ಲಿ ಇರೋದ್ರಿಂದ, ಹೊಟ್ಟೆ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಜಾಸ್ತಿ ಹಸಿವಾಗಲ್ಲ. ಅಂದರೆ ಕೂಡ ಯಾರು ವೆಯ್ಟ್ ಕಡಿಮೆ ಮಾಡ್ಕೊಂತ ಇರ್ತಾರೆ ಅದನ್ನು ಉಪಯೋಗಿಸೋದು ಒಳ್ಳೆಯದು. ಜೊತೆ ಅದ್ರಲ್ಲಿ ಕೊಬ್ಬಿನಾಂಶನೂ ಕಡಿಮೆ, ಫ್ಯಾಟ್ ಅಂಶ ಕೂಡ ಕಡಿಮೆ. ಹಾಗೆ ಬಾಡಿ ವೆಯ್ಟ್ ಜಾಸ್ತಿ ಆಗಲ್ಲ, ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಲಾಂಗ್ ಟರ್ಮ್ ಕೂಡ ಹಸಿವಾಗ್ದಂಗೆ ಇರ್ತೀರ. ಬಾಡಿ ವೆಯ್ಟ್ ಕಡಿಮೆ ಮಾಡೋಕೆ ರಾಗಿ ಹೇಳಿ ಮಾಡಿಸಿದ ಆಹಾರ. ಇಲ್ಲ ಇನ್ನೊಂದು ಚಪಾತಿ, ಅದ್ರಲ್ಲಿ ಗ್ಲುಟನ್ ಅಂತ ಇರ್ತಾರಲ್ಲ, ಚಪಾತಿ ಮಾಡಿರ್ಬೋದು ಅಥವಾ ನಿಮ್ಗೆ ಗೋಧಿ ಮಾಡಿದಂಥ ಎಷ್ಟೊಂದು ಅಂಶಗಳಿದೆ, ಆಹಾರ ಅಂಶಗಳು. ಅವುಗಳೆಲ್ಲ ಕೆಲವು ತಿನ್ನೋಕ್ಕಾಗಲ್ಲ. ಗ್ಲುಟನ್ ಸೆನ್ಸಿಟಿವಿಟಿ ಅಂತ ಇರ್ತೀವಿ. ಯೂಶಲಿ ನಾವು ಚಪಾತಿ ಕೂಡ ತಿನ್ನೋಕೆ ಹೇಳ್ತೀವಿ. ಗ್ಲುಟನ್ ಸೆನ್ಸಿಟಿವ್ ಇರುವವರು ಚಪಾತಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಡಾಕ್ಟ್ರೆ ಏನು ಮಾಡೋದು, ನಾವು ಚಪಾತಿ ತಿನ್ನೋಕ್ಕಾಗಲ್ಲ, ರೈಸ್ ತಿನ್ಬೇಡಿ ಅಂತ ಹೇಳ್ತೀರಾ ಅಂತ. ಹಾಗಾಗಿ ಅವ್ರಿಗೂ ಬೆಸ್ಟ್ ಆಪ್ಷನ್ ಅಂದರೆ ರಾಗಿ. ಸೊ ರಾಗಿನ ಹೇಳಿದಂಗೆ ಎಷ್ಟೊಂದು ಪ್ರಕಾರಗಳಿದೆ. ಹಾಗಾಗಿ ಗ್ಲುಟನ್ ಸೆನ್ಸಿಟಿವ್ ಇರುವಂತಹ ಜನಸಾಮಾನ್ಯರು ಏನಿದ್ದೀರ ಅವರು ಖಂಡಿತವಾಗ್ಲೂ ನೀವು ಮುದ್ದೆನ ರಾಗಿಯನ್ನು ಉಪಯೋಗಿಸ್ಕೋಬೋದು. ಭಾಳ ಅನುಕೂಲ. ಚೀಪ್ ಆ್ಯಂಡ್ ಬೆಸ್ಟು. ನಮ್ಮ ಸೌತ್ ಇಂಡಿಯಾದಲ್ಲಂತೂ ಪ್ರತಿಯೊಬ್ಬರು ಮನೆಯಲ್ಲೂ, ಎಸ್ಪೆಷಲಿ ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ಬಿಟ್ರೆ, ಹಳ್ಳಿ ಕಡೆಗೆ ಹೋಗ್ಬಿಟ್ರೆ ಖಂಡಿತ ಮುದ್ದೆ ಇದ್ದೇ ಇರುತ್ತೆ ಅಲ್ವಾ. ಸೊ ಮುದ್ದೆಯನ್ನು ಬಿಸಿ ಮುದ್ದೆನ ಸೊಪ್ಪು ಸಾರು ಹಾಕ್ಕೊಂಡು, ಸ್ವಲ್ಪ ತುಪ್ಪ ಹಾಕ್ಕೊಂಡು, ಒಂದು ಈರುಳ್ಳಿ ಹಂಚ್ಕೊಂಡು ತಿಂತಾರೆ, ಸ್ವರ್ಗಸುಖ. ಸೊ ಹಾಗೆ ಮುದ್ದೆಯನ್ನು ಗ್ಲುಟನ್ ಸೆನ್ಸಿಟಿವ್ ಇರೋರು ಖಂಡಿತ ತಿನ್ಬೋದು, ಭಾಳ ಒಳ್ಳೆಯದು. ಯಾರು ರಾಗಿಯನ್ನು ತಿನ್ನಬಾರ್ದು ಅಂತ ಕೂಡ ತಿಳ್ಕೊಳ್ಳೋದು ಒಳ್ಳೆಯದು. ನೋಡಿ, ಹಾಗೆ ರಾಗಿಯಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ, ಕಿಡ್ನಿ ಸ್ಟೋನ್ಸ್ ಆಗ್ತಿರುತ್ತೆ. ಅಂಥವು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ನಾನು ಹೇಳಿದಂತ ಅವಾಯ್ಡ್ ಮಾಡಿಬಿಡಿ. ನಿಮ್ಗೊಂದು ಯೂರೋಲಜಿಸ್ಟ್ಗೆ, ನೆಫ್ರಾಲಜಿಸ್ಟ್ಗೆ ಡಿಸ್ಕಸ್ ಮಾಡಿ ತೋರಿಸಿ, ನಿಮ್ಮ ಆಕ್ಸಿಡೆಂಟ್ ಲೆವೆಲ್ ಜಾಸ್ತಿ ಇದೆಯಾ ಏನಿದೆ ಅಂತ ನೋಡ್ತಾರೆ. ಆ ಸ್ಟೋನ್ಸ್ ಏನು ಕಿಡ್ನಿ ಸ್ಟೋನ್ಸ್ ಆಗುತ್ತಲ್ಲ, ಅದನ್ನು ಕೂಡ ಕೆಲವು ಪರೀಕ್ಷೆ ಮಾಡಿ ಯಾವ ರೀತಿ ಸ್ಟೋನ್ಸ್ ಕೂಡ ಅಂತ ಕಂಡುಹಿಡ್ಕೋಬೋದು. ನಿಮ್ಗೆ ಯಾರು ನಿಮ್ಮ ಟ್ರೀಟಿಂಗ್ ಡಾಕ್ಟರ್, ನೆಫ್ರಾಲಜಿಸ್ಟ್ ಇರ್ತಾರೆ, ಯೂರೋಲಜಿಸ್ಟ್, ಫಿಸಿಷಿಯನ್ಸ್ ಇರ್ತಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡಿ ನೀವು ರಾಗಿ ತಿನ್ಬೋದಾ ಬೇಡ ಅಂತ. ಅವರು ಇಲ್ಲ ನೀವು ರಾಗಿಯಲ್ಲಿ ರಿಚಸ್ ಕ್ಯಾಲ್ಸಿಯಂ ಆಕ್ಸಿಡೆಂಟ್ ಜಾಸ್ತಿ ಅಂದರೆ ನೀವು ತಿನ್ನಬಾರ್ದು ಅಂತ. ಖಂಡಿತ ಸ್ಟೋನ್ಸ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಎಲ್ಲರೂ ಅಲ್ಲ, ನಿಮಗೆ ರಾಗಿ ಕೆಲವರಿಗೆ ಸ್ಟೋನ್ಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅಂಥವರು ನಿಮ್ಮ ಕನ್ಸರ್ನ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ರಾಗಿ ತಿನ್ನಬೇಕಾ ಬೇಡ ಅಂತ ಅವ್ರಿಗೆ ಡಿಸ್ಕಸ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಇನ್ನು ರಾಗಿದ್ದು ಕೆಲವೆಲ್ಲ ಮಿಕ್ಸ್ ಕೂಡ ತಪ್ಪು ಗ್ರಹಿಕರು ಏನಪ್ಪ ಅಂತಾರೆ. ಕೆಲವರು ನನಗೆ ನಿಜವಾಗ್ಲೂ ನಗು ಬರುತ್ತೆ, ಆಸೆನೂ ಆಗುತ್ತೆ. ಕೆಲವರು ಹೆಣ್ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ನಮ್ಮ ತುಮಕೂರಲ್ಲಿ 5-6 ಇಂಜಿನಿಯರ್ ಕಾಲೇಜುಗಳಿದೆ, ಮೆಡಿಕಲ್ ಕಾಲೇಜುಗಳಿದ್ದಾವೆ. ಸೊ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಹುಡುಗಿರೆಲ್ಲ ಬರ್ತಾರೆ. ಅವ್ರು ಕೆಲವರು ಮುದ್ದೆ ತಿನ್ನೋಕ್ಕೆ ಇನ್ನೂ ಮುಂದೆ ಸಂಕೋಚ. ಮತ್ತು ಕೆಲವರು ಈಗಿನ ಕಾಲದಲ್ಲಿ ಇವೆಲ್ಲ ಗೊತ್ತೆ, ಹೆಣ್ಮಕ್ಳೆಲ್ಲ ಭಾಳ ಫಾಸ್ಟು. ಕೆಲವು ಹೆಣ್ಮಕ್ಳು ನಾನು ರಾಗಿ ತಿನ್ನೋದ್ರೆ ಇಲ್ಲ ಸರ್ ತಿನ್ನಲ್ಲ ಅಂತ. ನಾನು ಯಾಕಮ್ಮ ತಿನ್ನಲ್ಲ ಏನಂತ ಕೆಲವೆಲ್ಲ ನನಗೆ ಹೇಳಿದ್ರೆ ಏನಪ್ಪ ಅಂದ್ರೆ ನಿಮಗೂ ನಗು ಇರ್ಬೋದು ಅಥವಾ ಆಶ್ಚರ್ಯ ಇರ್ಬೋದು. ಏನಂದರೆ ರಾಗಿ ಕಪ್ಪಿಗೆ ಸರ್ ತಿಂದರೆ ನಾವು ಕಪ್ಪಾಗ್ಬಿಡ್ತೀವಿ ಸರ್ ಅಂತ. ನೋಡಿ ಎಂಥ ಒಂದು ತಪ್ಪು ಭ್ರಮೆ ಅಲ್ವಾ, ತಪ್ಪು ಕಲ್ಪನೆ. ಯಾವುದೇ ರೀತಿಗೂ ನೀವು ರಾಗಿ ಕಪ್ಪಿಗೆ ನೀವು ತಿಂದರೆ ಕಪ್ಪಾಗ್ಬಿಡಲ್ಲ ಅಲ್ವಾ. ಅವ್ರ ತಲೆ ಏನಂದರೆ ಅಲ್ಲಿ ಪಾಪ ಬಿಸಿಲಿಗೆ ಹೋಗಿ ಕೆಲಸ ಮಾಡ್ತಾರೆ, ಹುಟ್ಟರಿಂದನೇ ಕಪ್ಪಿರ್ತಾರೆ ಪಾಪ, ಡಾರ್ಕ್ ಕಾಂಪ್ಲೆಕ್ಷನ್ ಇರುತ್ತೆ ಕಪ್ಪಿರ್ತಾರೆ. ಹಾಗಾಗಿ ಅವರು ಮುದ್ದೆ ತಿಂದ ಕಪ್ಪು ಅಂತಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದು ಖಂಡಿತ ತಪ್ಪು. ರಾಗಿ ತಿಂದ ಕಪ್ಪಲ್ಲ, ಆರಾಮಾಗಿ ಎಲ್ಲರೂ ಬೆಳ್ಳಿಗಿರೋ ಕಪ್ಪು ಎಲ್ಲ ತಿನ್ಬೋದು, ಹೆಲ್ತಿ ತಿನ್ನಿ. ರಾಗಿ ತಿಂದ ಕಪ್ಪು ಅದೊಂದು ತಪ್ಪು ಭ್ರಮೆ ಒಂದು. ಎರಡನೇದು, ರಾಗಿ ತಿಂದರೆ ಹೊಟ್ಟೆ ಕರ್ಬಿಡುತ್ತೆ ಅಂತ. ಹಾಗೇನಿಲ್ಲ, ನೀವು ರಾಗಿಯನ್ನೇ ಎಕ್ಸಸೈಸ್ ಆಗಿ ತಿಂದ್ಬಿಟ್ರೆ ಅಲ್ಲಿ ಹೊಟ್ಟೆ ಬರ್ಬೋದು. ರಾಗಿ ತಿನ್ನೋದ್ರೆ ವೆಯ್ಟ್ ಕಡಿಮೆ ಅಲ್ಲ, ಬಟ್ ವೆಯ್ಟ್ ಕಡಿಮೆ ಮಾಡೋಕ್ಕೆ ರಾಗಿ ಒಂದು ಆಲ್ಟರ್ನೇಟಿವ್ ಅಂತ ಅನ್ಕೋಬೋದು. ಮತ್ತು ಕೆಲವ್ರಿಗೆ ಏನಪ್ಪ ಅಂತಂದರೆ ಈ ಸಕ್ಕರೆ ಕಾಯಿಲೆಗೆ ರಾಗಿ ತಿಂದ್ಬಿಟ್ರೆ ಡಯಾಬಿಟಿಸ್ ಹೋಗ್ಬಿಡ್ತದೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಖಂಡಿತ ಡಯಾಬಿಟಿಸ್ನ ರಾಗಿ ತಿನ್ನೋದ್ರಿಂದ ಹೋಗಲ್ಲ. ರಾಗಿ ತಿನ್ನೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದು ಇಂಪಾರ್ಟೆಂಟ್. ತಿನ್ನೋದ್ರಿಂದ ಕಾಯಿಲೆ ಹೋಗಲ್ಲ, ಡಯಾಬಿಟಿಸ್ ಹೋಗುತ್ತೆ ಅಂತ ಕೆಲವು ತಪ್ಪು ಕಲ್ಕೊಂಡಿದೆ. ಇವೆಲ್ಲ ತಪ್ಪು ಕಲ್ಪನೆಲ್ಲ ತಲೆಗೆ ಇಟ್ಕೋಬೇಡಿ. ರಾಗಿಯನ್ನು ಮಾಡೋಟ ಉಪಯೋಗಿಸೋದ್ರಿಂದ ಅನುಕೂಲ ಆಗುತ್ತೆ, ಬಟ್ ಈ ಥರ ತಪ್ಪು ಕಲ್ಪನೆ ಇಟ್ಕೊಳಕ್ಕೆ ಹೋಗಬೇಡಿ.
ರಾಗಿ ಮುದ್ದೆ ತಿಂತಾ ಇದ್ದೀರಾ, ತಿಂತಾರೆ ಎಸ್ ಅಂತ ಟೈಪ್ ಮಾಡಿ, ಇದರ ಮುದ್ದೆ ಅಂತ ಟೈಪ್ ಮಾಡಿ. ಯಾರು ತಿಂತಲ್ಲ ಅದು ಖಂಡಿತ ಫಾಲೋ ಮಾಡಿ. ನಾನು ಕೂಡ ಅಷ್ಟೇ ಕಂಪಲ್ಸರಿ ರಾಗಿನ ರೊಟ್ಟಿ ಮುಖಾಂತರ, ಮುದ್ದೆ ಮುಖಾಂತರ ಅಂತ ರಾಗಿ ಅಂಬಲಿ. ನಾನಂತೂ ಬೆಳಗ್ಗೆ ಎದ್ದು ಒಂದು ದೊಡ್ಡ ರಾಗಿ ಅಂಬಲಿ, ಬಿಸಿ ಬಿಸಿ ರಾಗಿ ಅಂಬಲಿ, ಜೊತೆಗೆ ಸ್ವಲ್ಪ ಕಾಳು ಮೆಣಸು ಪುಡಿ, ಜೊತೆಗೆ ಸ್ವಲ್ಪ ಉಪ್ಪು ಮೆಣಸು ಕೂಡ ಹಾಕ್ಕೊಳ್ತೀನಿ, ಜೊತೆಗೆ ಜೀರಿಗೆ ಕೂಡ ಹಾಕಿರ್ತಾರೆ, ಅದನ್ನು ಖಂಡಿತ ಕುಡಿತೀನಿ. ಕ್ಯಾಲ್ಸಿಯಂ ತುಂಬ ರಿಚೆಸ್ಟ್ ಫುಡ್ಡು. ಸೊ ರಾಗಿ ಭಾಳ ಹೆಲ್ತ್ ಒಳ್ಳೆಯದು. ಹಾಗಾಗಿ ಚಿಟಿಕೆ ನೀವು ಅರಿಶಿನ ಕೂಡ ಹಾಕ್ಬೋದು ಅದರೊಳಗೆ. ನಾನು ಅವೆಲ್ಲ ಹಾಕ್ಕೊಂಡೆ ಕುಡಿಯೋದು ತುಂಬ ಚೆನ್ನಾಗಿತ್ತು, ತುಂಬ ಹೆಲ್ತಿ. ಸೊ ರಾಗಿಯನ್ನು ಕಂಪಲ್ಸರಿ ಉಪಯೋಗಿಸೋರಾದರೆ ನೀವು ಮುದ್ದೆ ಅಂತ ಹಾಕಿ ಉಪಯೋಗಿಸ್ತಾರೆ. ಇವಾಗಿಂದ ರಾಗಿ ತಿನ್ನೋ ರಾಗಿ ಅಂತ ಟೈಪ್ ಮಾಡಿ. ಭಾಳ ಉತ್ತಮವಾದ ಆಹಾರ. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿದ್ದು ರಾಗಿ ನಾವು ಹೆಚ್ಚೆಚ್ಚು ಉಪಯೋಗಿಸ್ತೀವಿ. ನಮ್ಮ ತಾಯಿ ಡೈಲಾಗ್ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಆ ಶಕ್ತಿ ನಿಮ್ಗೆ ಬೇಕಂದ್ರೆ ಇವಾಗಿಂದನೇ ಮುದ್ದೆಯನ್ನು, ಹಿಟ್ಟನ್ನು, ರಾಗಿಯನ್ನು ತಿನ್ನೋಕ್ಕೆ ಆಗಲಿ, ಒಳ್ಳೆ ಆರೋಗ್ಯ ಬರಲಿ. ರಾಗಿಯಿಂದ ರಿಚೆಸ್ ಆಫ್ ಕ್ಯಾಲ್ಸಿಯಂ, ಬೋನ್ಸ್ ಕೂಡ ಸ್ಟ್ರಾಂಗ್ ಇದೆ. ಒನ್ಸೈನ್ ಆರ್ಥೋಡಿಕ್ ಸರ್ಜನ್ ಡಾಕ್ಟರ್ ಮುರಳೀಧರ್ ಅಂತ ರಕ್ಷಾ ಹಾಸ್ಪಿಟ್ಲು. ನೀವು ಬೋನ್ ಸ್ಟ್ರಾಂಗ್ ಇರಬೇಕಂದ್ರೆ ರಾಗಿ ಮುದ್ದೆನ ರೆಗ್ಯುಲರ್ ಆಗಿ ತಿನ್ನಿ. ರಾಗಿಯ ಉತ್ತಮವಾದ ಸಂದೇಶ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಕಡೆ ಫಾರ್ವರ್ಡ್ ಮಾಡಿ. ದಯವಿಟ್ಟು ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ, ಹ್ಯಾಂಡಲ್ ಕೂಡ ಇದೆ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿಸಿದ್ರೆ ನೀವು ಪ್ರತಿಯೊಂದು ಅಪ್ಲೋಡ್ ಮಾಡಿದಾಗಲೂ ನಿಮಗೆ ಮೆಸೇಜ್ ಬರುತ್ತೆ, ಪ್ರತಿಯೊಂದು ವಿಡಿಯೋ ಕೂಡ ನೋಡ್ಬೋದು. ಮತ್ತೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಹೆಲ್ತಿ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್. ರಾಗಿಯನ್ನು ರೆಗ್ಯುಲರ್ ಉಪಯೋಗಿಸ್ಕೊಳ್ಳಿ.